ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನಗುಂದಿ ಗ್ರಾಮದ ನಿವಾಸಿ ಅನುಷಾ ತನ್ನ ಬಾಯ್ ಫ್ರೆಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅರುಣ್ ಎನ್ನುವವರ ಜೊತೆ ಸೇರಿ ಇಬ್ಬರು ಸ್ನೇಹಿತರಿಗೆ ಪಂಗನಾಮ ಹಾಕಿರುವ ಆರೋಪ ಕೇಳಿಬಂದಿತ್ತು. ತನ್ನ ಫಿಯಾನ್ಸಿ ಪ್ರಿಯಕರ ಅರುಣ್ ಎನ್ನುವವರು ಬೆಂಗಳೂರಿನ ಸಾಯಿ ಸೇಲ್ಸ್ ಡ್ರೈವ್ ಖಾಸಗಿ ಸಂಸ್ಥೆಯಲ್ಲಿ ಸಿಇಒ ಆಗಿದ್ದು, ಕೈ ತುಂಬಾ ಹಣ ಸಂಪಾದಿಸುವ ಕೆಲಸ ಕೊಡಿಸುತ್ತಾರೆ. ಅದಕ್ಕೆ ಹಣ ಕಟ್ಟಬೇಕು ಅಂತ ನಂಬಿಸಿ ಪರಿಚಯಸ್ಥ ಪ್ರತಿಭಾ ಹರ್ಷಿತಾ ಬಳಿ 3,85,000 ಹಣ ಪಡೆದ ಲವ್ ಬರ್ಡ್ಸ್ ಸ್ನೇಹಿತರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ಸ್ವತಃ ಅನುಷಾ ಹಣವನ್ನ ತನ್ನ ಅಕೌಂಟ್ಗಳಿಗೆ ಹಾಕಿಸಿಕೊಂಡಿದ್ದು, ನಂತರ ಅರುಣ್ಗೆ ಕೊಟ್ಟಿರುವುದು ತಿಳಿದು ಬಂದಿತ್ತು. ಈ ಕುರಿತು ಪ್ರತಿಭಾ ಹಾಗೂ ಹರ್ಷಿತಾ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಈ ಕುರಿತು ಸಿಟಿವಿ ವಾಹಿನಿಯಲ್ಲಿ ಲವ್ ಬರ್ಡ್ಸ್ ಕಳ್ಳಾಟದ ಕುರಿತು ವರದಿ ಮಾಡಿತ್ತು. ಇನ್ನು ಇವಾಗ ಸಿಟಿವಿಯಲ್ಲಿ ಅರುಣ್ ಮತ್ತು ಅನುಷಾ ಸೇರಿ ಸ್ನೇಹಿತರಿಗೆ ಹಣ ದೋಖಾದ ಆರೋಪದ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಅರುಣ್ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಹಣ ವಂಚನೆಯ ದೂರು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೂಡಿಬಂಡೆ ತಾಲೂಕಿನ ಚಿಕ್ಕತಮ್ಮನಹಳ್ಳಿ ಗ್ರಾಮದ ಅಂಜನ್ ರೆಡ್ಡಿ ಎಂಬುವವರಿಗೆ ಕಾರು ಕೊಡಿಸುವ ವಿಚಾರದಲ್ಲಿ 4,40,000 ರೂಪಾಯಿಗಳ ಹಣ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅಂಜನ್ ರೆಡ್ಡಿ ಮತ್ತು ಅರುಣ್ ಇಬ್ಬರು ಬಾಲ್ಯ ಸ್ನೇಹಿತರು. ಶಿಡ್ಲಘಟ್ಟದಲ್ಲಿ ಅರುಣ್ ಸ್ವಾತಿ ಎಂಬುವವರನ್ನು ಲವ್ ಮ್ಯಾರೇಜ್ ಆಗಿದ್ದನಂತೆ. ಆಗ ಅಂಜನ್ ರೆಡ್ಡಿಗೆ ಅರುಣ್ ಫೈನಾನ್ಸ್ನಲ್ಲಿ ಕಾರು ಕುದುವಿಗೆ ಬಂದಿದೆ, ಅದನ್ನು ನಿನಗೆ ಚೀಪ್ ಆಗಿ ಕೊಡಿಸುವುದಾಗಿ ನಂಬಿಸಿ ದಾಖಲೆಗಳಿಲ್ಲದ ಕಾರು ನೀಡಿ 6.40 ಲಕ್ಷ ಪಡೆದಿದ್ದನಂತೆ. ಇದಾದ ಬಳಿಕ ಅರುಣ್ ಕಳ್ಳಾಟ ಬಯಲಾಗಿ ನನ್ನ ಹಣ ವಾಪಸ್ ನೀಡುವಂತೆ ಕೇಳಿದ್ದಾನೆ. 2 ಲಕ್ಷ ಹಣ ಕೊಟ್ಟು ಉಳಿದ ಹಣ ನೀಡದೆ ವಂಚಿಸಿದ್ದಾನೆಂದು ಆರೋಪಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನ್ಯಾಯಕ್ಕಾಗಿ ದೂರು ನೀಡಿದ್ದಾರೆ. ಸರ್, ನಮ್ಮ ಹೆಸರು ಅಂಜನ್ ಅಂತ. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸರ್, ಈ ಥರ ಅರುಣ್ ಅಂತ ಇದ್ದ ನಮ್ಮ ಫ್ರೆಂಡು. ಆ ಥರ ಕಾರು ಕೊಟ್ಬಿಟ್ಟು ನಂಗೆ ಮೋಸ ಮಾಡಿದ್ದ. 6.5 ಲಕ್ಷಕ್ಕೆ ಕಾರು ನಂಗೆ ಸೀಸಿಂಗಲ್ಲಿ ಕಾರ್ ಮಾರಿಬಿಟ್ಟು ಕೇಳಿದ್ದಕ್ಕೆ, ಇಲ್ಲ ಸೀಸಿಂಗಲ್ಲಿದೆ, ನಾನು ನಿಮಗೆ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 6.5 ಲಕ್ಷ ದುಡ್ಡು ಇಸ್ಕೊಂಡಿದ್ದ. ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆದಿತ್ತು. ಎಲ್ಲ ವೈಟ್ ಮನಿ ಆಗಿರೋದ್ರಿಂದ ಅವ್ನಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದ. ನನಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ ಅವನಿಗೆ. ಕೊಟ್ಟಿದ್ದು ಸುಮಾರು ದಿನ ಆದಮೇಲೆ, ಎಷ್ಟೇ ದಿನ ಆದರೂ ಕಾರ್ ಕೊಟ್ಟ, ಮತ್ತು ಡಾಕ್ಯುಮೆಂಟ್ ಬರಲಿಲ್ಲ ನನಗೆ. ಡಾಕ್ಯುಮೆಂಟ್ ಬರದೇ ಇದ್ದಾಗ ಅವ್ರ ಮನೆ ಹತ್ರ ಎಲ್ಲ ಹುಡ್ಕೊಂಡು ಹೋಗಿ ಎಲ್ಲ ವಿಚಾರಿಸಿದಾಗ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಈ ಥರ ಕತೆ ಹೊಡಿತಾ ಇದ್ದ. ತುಂಬ ದಿನ ಆದಮೇಲೆ ಮತ್ತೆ ನಮಗೆ ಒಂದು ಬ್ಯಾಂಕ್ ಕಡೆಯಿಂದ ಮಾಹಿತಿ ಬಂತು, ಈ ಥರ ಅವನು ಫ್ರಾಡ್ ಮಾಡಿದ್ದಾನೆ, ನನ್ನ ಹತ್ರ ಇಸ್ಕೊಂಡು ದುಡ್ಡು ಬ್ಯಾಂಕಿಗೆ ಕಟ್ಟಿಲ್ಲ, ಅವನೇ ಯೂಸ್ ಮಾಡ್ಕೊಂಡು ಮೋಸ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಅದಾದಮೇಲೆ ವಿಚಾರಿಸೋಕೆ ಹೋಗಿದ್ದಕ್ಕೆ, ಇಲ್ಲ ನೀನು ಕೊಡ್ತೀನಿ ಅಂತ ತುಂಬ ದಿನ ಆದಮೇಲೆ ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ. ಅದಾದಮೇಲೆ ಮಿಕ್ಕಿದ 4.5 ಲಕ್ಷ ರೂಪಾಯಿ ಕೊಡಲಿಲ್ಲ. ಕೇಳಿದ್ದಕ್ಕೆ ನೀನು ಕಾರ್ ಕೊಡು ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದ. ಅದಾದಮೇಲೆ ಮತ್ತೆ ಅವ್ರ ಮನೆ ಹತ್ರ ಎಲ್ಲ ಗಲಾಟೆ ಮಾಡಿದಾದಮೇಲೆ ಅವನು ಅವ್ರ ಮಿಸ್ಸಸ್ಸು ಸ್ವಾತಿ ಅಂತ, ಅವ್ರ ಮಿಸ್ಸಸ್ ಹೆಸರು, ಅವರಿಬ್ಬರೂ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು RTGS ಮಾಡಿ ಡೀಟೇಲ್ಸ್ ಎಲ್ಲ ನಮ್ಗೆ ಕಳಿಸಿದ್ರು. ಮತ್ತು ಅವ್ರು ಮಾಡಿರೋ ಮೆಸೇಜಸ್ಸು ಎಲ್ಲ ಎಷ್ಟೇ ಸರಿ ಮೆಸೇಜ್ ಮಾಡಿದ್ರು ರಿಪ್ಲೈ ಬರ್ತಾಯಿರಲಿಲ್ಲ, ಏನೂ ಇಲ್ಲ. ಮತ್ತು ನಮ್ಗೆ ಈ ಮಾಹಿತಿ ಹೆಂಗೆ ಅಂತಂದರೆ, ಒಂದು ರೀಸೆಂಟಾಗಿ ಒಂದು ವೀಡಿಯೋ ನೋಡಿದ್ವಿ ನಾವು. ಇದೇ ಥರ ಒಬ್ಬ ಹುಡುಗಿಗೆ ಮೋಸ ಮಾಡಿ ಈ ಥರ ಫ್ರಾಡ್ ಕೆಲಸ ಮಾಡಿದ ಅಂತ ಹೇಳ್ಬಿಟ್ಟು ಸುದ್ದಿ ಏನು ಮಾಡಿದೆ. ಇವತ್ತು ಅಷ್ಟೇ ಕಂಪ್ಲೇಂಟ್ ಬಂದು ಸ್ಟೇಷನ್ಗೆ ಬಂದು ಅವ್ನ ಬಗ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಈ ಥರ ತುಂಬ ಜನಕ್ಕೆ ಅವ್ನು ಫ್ರಾಡ್ ಮಾಡಿದ್ದಾನೆ. ಇದೇ ಥರ ಅವನು ವೈಟ್ ಫೀಲ್ಡಲ್ಲೂ ಸಹ ಒಂದು ಈ ಥರ ಕೇಸಸ್ ಎಲ್ಲ ತುಂಬ ಇತ್ತು ಅವನ ಮೇಲೆ. ಅದೇ ವಿಚಾರ ನಮಗೆ ಅಲ್ಲಿಂದ ಒಬ್ಬ PC ಫೋನ್ ಮಾಡಿ ನಮ್ಗೆ ಈ ಥರ ಎಲ್ಲ ತಿಳಿಸಿದ್ದು. ಅದು ಗೊತ್ತಾದ ಮೇಲೆ ನಾವು ಇಲ್ಲಿಗೆ ಬಂದು ಈ ಥರ ಕಂಪ್ಲೇಂಟ್ ಕೊಡ್ತೀವಿ ಸರ್. ಅವನು 2007ರಿಂದ 2007ರಿಂದ 2010-11 ನನ್ನ ಜೊತೆ ಓದಿದ್ದು. ನನ್ನ ಕ್ಲಾಸ್ಮೇಟ್ ಅವನು. ಅವ್ನಿಗೆ ಪರಿಚಯ ಇರೋದ್ರಿಂದನೇ ನಾನು ಅವನ ಹತ್ರ ಈ ಕಾರ್ ಬಗ್ಗೆ ಪರ್ಚೇಸ್ ಮಾಡೋಕ್ಕೆ ಹೊತ್ತು ಹೋಗಿದ್ದು. ಅದಾದಮೇಲೆ ಗೊತ್ತಾಯಿತು ಅವನು ಈ ಥರ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಯಿತು. 2007ರಿಂದ ನನ್ನ ಜೊತೆ ವಾಸಿ ಸ್ಕೂಲಲ್ಲಿ ಅವನು ಓದಿದ್ದು. ಅರುಣ್ ಬಂದು ಶಿಡ್ಲಘಟ್ಟದಲ್ಲಿ ಅವ್ರ ಅಪ್ಪ ಹೆಸರು ಸೋಮನಾಥ್ ಅಂತ. ಆಲ್ರೆಡಿ ಮದುವೆ ಆಗಿದೆ ಸರ್ ಅವ್ರಿಗೆ. ಅದೇನೋ ಗೊತ್ತಿಲ್ಲ ಸರ್, ಅದೇ ನನಗೆ ಆಶ್ಚರ್ಯ ಅನಿಸ್ತು. ಆಲ್ರೆಡಿ ಅವ್ನು ಮದುವೆ ಆಗಿ, ಯಾಕಂದರೆ ಅವ್ರ ಮಿಸ್ಸಸ್ ನಮ್ಮ ಸ್ಕೂಲಲ್ಲೇ ಓದಿದ್ದು. ಲವ್ ಮ್ಯಾರೇಜ್ ಅವ್ರದ್ದು. ನಮ್ಮ ಸ್ಕೂಲಲ್ಲಿ ಓದಿದ್ದು ಸರ್ ಇದೆಲ್ಲ.
ಸರ್ ಅದು ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಇದಕ್ಕೆ ಮುಂಚೆನೂ ಮಾಡಿದಾನಂತ ಕೂಡ ಕೇಳ್ಪಟ್ಟಿದ್ದೀನಿ ನಾನು. ಇನ್ನು ಅಂಜನ್ ರೆಡ್ಡಿ ಹೇಳುವ ಪ್ರಕಾರ ಅರುಣ್ ಈಗಾಗಲೇ ಸ್ವಾತಿ ಎಂಬುವವರ ಜೊತೆ ಮದುವೆಯಾಗಿ ಇಬ್ಬರು ಹಣ ವಂಚಿಸುವ ಕೆಲಸ ಮಾಡಿದ್ದಾರಂತೆ. ಈಗ ಚಿಕ್ಕಬಳ್ಳಾಪುರದ ಅನುಷಾಳ ಜೊತೆ ಸೇರಿ ಹುಡುಗಿಯರಿಗೆ ವಂಚಿಸಿದ್ದಾರೆ. ಬಿಟ್ಟರೆ ಮತ್ತಷ್ಟು ಜನರಿಗೆ ವಂಚಿಸಿದ್ದಾರೆಂದು ಪೊಲೀಸರಿಗೆ ದೂರು ನೀಡಿರುವುದಾಗಿ ಹೇಳಿದ್ದಾರೆ. ಆದರೆ ಕಿಲಾಡಿ ಅರುಣ್ ಮಾತ್ರ ಯಾರ ಕೈಗೂ ಸಿಗದೆ ಪೊಲೀಸರು ಕರೆ ಮಾಡಿದ್ರು ನನಗೆ ಅವರು ಇವರು ಗೊತ್ತು ಅಂತ ಚೆಲ್ಲೆಹಣ್ಣು ತಿನ್ನಿಸುತ್ತಿದ್ದಾನೆ. ಆದರೆ ಪೊಲೀಸರು ಇಂತಹವರಿಗೆ ಹಿಡಿದು ಬುದ್ಧಿ ಹೇಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.